ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗವೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ಬದಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ಮ ದೇಹದ ಅಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ. ಹಿಂದೆ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆರೋಗ್ಯವಾಣಿ. ಶ್ರೋತೃಗಳೇ ನಮಸ್ಕಾರ. ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು HMPV ವೈರಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ IDSP ವಿಭಾಗದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಅನ್ಸರ್ ಅಹಮದ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಿದು HMPV ವೈರಸ್ಸು ಇಡೀ ದೇಶದಲ್ಲಿ ಬಹಳ ಸುದ್ದಿಯಲ್ಲಿದೆ. ಹೌದು, ಇದು ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಅನ್ಬಿಟ್ಟು ಒಂದು ವೈರಸ್. ಈ ವೈರಸ್ 2001ರಿಂದ ಇಡೀ ಜಗತ್ತಲ್ಲಿನಲ್ಲೇ ಇದೆ. ಹಂಗಾರೆ ಇದು ಹಳೆ ವೈರಸ್, ಇದು ಹೊಸ ವೈರಸ್ ಅಲ್ಲ? ಹೊಸ ವೈರಸ್ ಅಲ್ಲ, ಆದರೆ ಅದು ಚೈನಾದಲ್ಲಿ ಮ್ಯೂಟೇಟ್ ಆಗಿರುತ್ತೆ ಅಥವಾ ಬೇರೆ ಸ್ಟ್ರೈನ್ ಏನಾದ್ರೂ ಇದೆ ಅನ್ಬಿಟ್ಟು ಒಂದು ಮಾಹಿತಿ ಇದೆ. ಅದು ಎಷ್ಟು ನಿಜ ಸುಳ್ಳು ನಮ್ಗಂತೂ ಗೊತ್ತಿಲ್ಲ. WHO ಇಂದ NCDC ಇಂದ ಬರಬೇಕು, ಇನ್ನೂ ನಮ್ಗೆ ಯಾವುದು ಗೈಡ್ ಲೈನ್ಸ್ ಬಂದಿಲ್ಲ. ಆದರೆ ಈ ವೈರಸ್ 2001ರಿಂದ ಇಂಡಿಯಾದಲ್ಲಿದೆ. ಆದ್ರೆ ಇತ್ತೀಚೆಗೆ ಯಾಕೆ ಈ ಒಂದು ವೈರಸ್ ಇಷ್ಟೊಂದು ಸದ್ದು ಮಾಡ್ತು? ನಾವು ಕೇಳಿದ ಹಾಗೆ ಕೆಲವೊಂದು ಮರಣವೂ ಕೂಡ ಆಯ್ತು ಅಂತ ಕೇಳಲ್ಪಟ್ಟಿದ್ದೇವೆ. ಇದು ಅಷ್ಟೊಂದು ಭಯಾನಕ ವೈರಸ್ ಆಗಿದ್ರೆ? ಖಂಡಿತ ಇಲ್ಲ. ಸ್ವಲ್ಪ ನಾನು ನೋಡಿದೆ ಒಂದು ವಿಡಿಯೋ, ಕೋವಿಡ್ ನಲ್ಲಿ ಚೈನಾದಲ್ಲಿ ಆಗಿತ್ತಲ್ಲ, ಆ ವಿಡಿಯೋಸು ಸ್ವಲ್ಪ ಇದೆ. ಪ್ಲಸ್ ಸ್ವಲ್ಪ ಹೊಸ ವಿಡಿಯೋಸ್ ನೋಡಿದ್ವಿ. ಅದು ಸಾಮಾನ್ಯವಾಗಿ ಈಗ ನಮ್ಮ ಜನರಲ್ ಹಾಸ್ಪಿಟಲ್ಸ್ ನಲ್ಲಿ ಏನಾದ್ರೂ OPDs ಜಾಸ್ತಿ ಆಗ್ಬಿಟ್ರೆ ಅಥವಾ ಯಾವ್ದಾದ್ರು ಒಂದು 4-5 ಆಕ್ಸಿಡೆಂಟ್ ಕೇಸ್ಗಳಾದ್ರೂ ಆತರ ಬರ್ತಾರೆ ಪೇಷಂಟ್ಸ್. ಅದೊಂದು ತೋರಿಸ್ಬಿಟ್ಟು ಇದನ್ನ HMP ವೈರಸ್ ಭಾರಿ ಡೇಂಜರು ಅದು ಇದು ಅಂದ್ಬಿಟ್ಟು ಎಲ್ಲ ಮೀಡಿಯಾನಲ್ಲಿ ತೋರ್ಸಕ್ ಶುರು ಮಾಡಿದ ತಕ್ಷಣ ಅದು ಸ್ವಲ್ಪ ಹೈಪ್ ಆದ್ಮೇಲೆ ಜನ ಖಂಡಿತವಾಗೂ ಹೆದರ್ತಾರೆ. ಅದು ಬಿಟ್ರೆ ಬೇರೆ ಏನು ಇದು ಮರಣಾತ್ಮಕ ಕಾಯಿಲೆ ಎಲ್ಲ, ಡೇಂಜರ್ ಕಾಯಿಲೆನೂ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳಿದೀವಿ ಎಲ್ಲರಿಗೂ. ಅಂದ್ರೆ ಇದು ಮಾರಣಾಂತಿಕ ವೈರಸ್ ಅಲ್ಲ, ಇದು ಬೇರೆ ವೈರಸ್ ತರನೇ. ಇದಕ್ಕೂ ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಹೌದು, ಇದು ಏನಂದ್ರೆ ಕಾಮನ್ ಕೋಲ್ಡ್ ಅಂತೂ ನಿಮ್ಮ ಮನೆಯಲ್ಲೂ ಒಬ್ಬರಿಗೆ ಬಂದ್ರೆ ಎಲ್ಲರಿಗೂ ಬರುತ್ತೆ, ಒಂದ್ 4-5 ದಿನ ಇರುತ್ತೆ ಅಂತ ಒಂದು ನಾರ್ಮಲ್ ವೈರಸ್ ಇದು. ಯಾವ ತರ ರೈನೋ ವೈರಸ್, ಯಾವ ತರ ರೆಸ್ಪಿರೇಟರಿ ಸಿಂಕ್ಷಿಯಲ್ ವೈರಸ್, ಅದೇ ತರ ಇದನ್ನು ಕಾಮನ್ ಇನ್ಫ್ಲೂಯೆನ್ಸಾ ವೈರಸ್ ಅಷ್ಟೇ. ಬೇರೆ ಮ್ಯೂಟೇಟ್ ಆಗಿ ಅಥವಾ ಡೇಂಜರ್ ವೈರಸ್ ಅಂತ ವೈರಸ್ ಇಲ್ಲ. ಈಗ ಒಂದು ಪರಿವರ್ತನೆಯ ಕಾಲ, ಚಳಿಗಾಲ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ. ಈ ಒಂದು ಪರಿವರ್ತನೆಯ ಕಾಲ ನೋಡಿ, ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನೆಗಡಿ ಅಥವಾ ಗಂಟ್ಲು ಕೆರೆತ, ಕೆಮ್ಮು ಇದಕ್ಕೆ ತುತ್ತಾಗ್ತಾರೆ. ಆದರೆ ಈ ಒಂದು HMPV ವೈರಸ್ ಅಂತ ಏನ್ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಅಕಸ್ಮಾತ್ ಈ ವೈರಸ್ ಏನಾದ್ರೂ ಬಂದ್ರೆ ಬೇರೆ ಏನೆಲ್ಲಾ ಲಕ್ಷಣಗಳನ್ನ ನೋಡಬಹುದು? ಇದು ಸಾಮಾನ್ಯವಾಗಿ ಕೆಮ್ಮಿರುತ್ತೆ, ಜ್ವರ ಇರುತ್ತೆ, ನೆಗಡಿ ಇರುತ್ತೆ, ಸೋರ್ ಥ್ರೋಟ್ ಅಂತಾರೆ, ಥ್ರೋಟ್ ನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿ ಸ್ವಲ್ಪ ನೋವು ಉಂಟಾಗುತ್ತೆ, ಫೀವರ್ ಇರುತ್ತೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಇರುತ್ತೆ. ಅತಿ ಜಾಸ್ತಿ ಆದರೆ ನಿಮೋನಿಯಾ, ಬ್ರಾಂಕೈಟಿಸ್ ಆಗುತ್ತೆ. ಅದು ಸ್ವಲ್ಪ ಕಂಟ್ರೋಲ್, ಆಕ್ಸಿಜನ್ ಕೊಡಬೇಕು ಅಂತ ಟ್ರೀಟ್ಮೆಂಟ್ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ವೈರಸ್ನಲ್ಲೂ ಇದು ಬರುತ್ತೆ. ಯಾರು ಸ್ವಲ್ಪ ಡಯಾಬಿಟಿಸ್ ಇರುತ್ತೆ, ಇಮ್ಯುನೋ ಕಾಂಪ್ರಮೈಸ್ಡ್, ಕ್ಯಾನ್ಸರ್ ಪೇಷಂಟ್ಸ್, ಚಿಕ್ಕ ಮಕ್ಕಳು, ಎಲ್ಲಿ ಇಮ್ಯುನಿಟಿ ಅವರಲ್ಲಿ ಕಡಿಮೆ ಇರುತ್ತೆ ಅಂತವ್ರಿಗೆ ಮಾತ್ರ ಯಾವ ವೈರಸ್ ಅವರಿಗೆ ಮರಣ ತರಬಹುದು. ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಲ್ಲಿ ಹೌದು ಈ ಒಂದು HMPV ವೈರಸ್ ಬಂದ್ರೆ, ಯಾವ ವೈರಸ್ HMPನೇ ಇಲ್ಲ, ಪ್ಯಾರಾ ಇನ್ಫ್ಲುಯೆನ್ಸಾ, ರೆಸ್ಪಿರೇಟರಿ ಸಿಂಕ್ಷಿಯಲ್ ವೈರಸ್, ಮೈಕೋಪ್ಲಾಸ್ಮಾ, ಆದಷ್ಟು ಬೇಗ ಒಂದು 15 ಸ್ಟ್ರೈನ್ಸ್ ಇದಾವೆ. ಎಂತ ವೈರಸ್ ಮರಣ ತರಬಹುದು ಇಮ್ಯುನಿಟಿ ಕಡಿಮೆ ಆಗಿದ್ದಾರೆ. ಆದರೆ HMPಗೆ ಮಾತ್ರ ಸಪರೇಟ್ ಆಗಿ ಅದನ್ನ ನಾವು ಮಾತಾಡಲ್ಲ. ಯಾವ ತರ ಕಾಮನ್ ಕೋಲ್ಡ್ ಅದನ್ನು HMP ವೈರಸ್, ಯಾಕಂದ್ರೆ ಯಾರು ಹೆದರಬಾರ್ದು ಇದ್ರ ಬಗ್ಗೆ. ಇನ್ನು ಮಕ್ಕಳಿಗೂ ಕೂಡ ಇದು ಸ್ವಲ್ಪ ತೊಂದರೆಯನ್ನ ಕೊಡುತ್ತೆ ಅಂತ ಕೇಳಿದ್ದೇವೆ. ಮಕ್ಕಳಿಗೆ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ, ಕಡಿಮೆ ಯಾಕಂದ್ರೆ ಅವರು ತಮಗೆ ಗೊತ್ತಿದ್ದಂಗೆ ಅವ್ರಿಗೆ ಗೊತ್ತಾಗಲ್ಲ ಹೈಜೀನ್, ಬೆರಳುಗಳು ಬಾಯಿನಲ್ಲಿ ಇಟ್ಕೊಳ್ತಾರೆ, ಏನ್ ಸಿಗುತ್ತೆ ಬಾಯಿನಲ್ಲಿ ಹಾಕೊಳ್ತಾರೆ. ಅದಕ್ಕೆ ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಅತಿ ಹೆಚ್ಚು ಎಚ್ಚರಿಕೆ ನೀಡಬೇಕು. ತಂದೆ ತಾಯಿಯರು ಅವರು ಇದನ್ನ ಕಲಿಬೇಕು, ಹೈಜೀನ್ ಬಗ್ಗೆ ಕಲಿಬೇಕು, ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅಕಸ್ಮಾತ್ ಈ ಒಂದು ಸಮಯದಲ್ಲಿ ನೆಗಡಿ ಕೆಮ್ಮು ಬಂತು ಅಂತಂದ್ರೆ ಯಾವ ರೀತಿ ಮುತುವರ್ಜಿಯನ್ನ ವಹಿಸಬೇಕಾಗುತ್ತೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ? ಈಗ ನನ್ಗೇನೆ ಬಂದ್ರೆ ನಾನೇನ್ ಮಾಡ್ತೀನಿ,
ನಾನು ಟ್ಯಾಬ್ಲೆಟ್ ತಿನ್ನಲ್ಲ, ಟ್ಯಾಬ್ಲೆಟ್ ಅತಿ ಡೇಂಜರಸ್. ಜನರಿಗೆ ಇದು ಗೊತ್ತಾಗಬೇಕು. ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆಲ್ಲ ಮಾತ್ರೆ ತಗೊಳ್ಳೋದು, ಆಂಟಿಬಯೋಟಿಕ್ಸ್ ತಗೊಳ್ಳೋದು ಅತಿ ಡೇಂಜರಸ್. ಅದರಿಂದ ಆಂಟಿಬಯೋಟಿಕ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ಎಷ್ಟೋ ಡೇಂಜರಸ್ ಪ್ರಾಬ್ಲಮ್ಸ್ ಇದೆ. ಅದು ಹೇಳಕ್ ಕೂತ್ಕೊಂಡ್ರೆ ನಾನು ಇಡೀ ದಿನ ಬೇಕು. ಅದಕ್ಕೆ ನಾನು ಹೇಳಲ್ಲ. ಎಲ್ಲರಿಗೂ ಬಿಸಿ ನೀರು ಕುಡಿಬೇಕು, ಕುಪ್ಪಳಿಸ್ತಾ ಇರಬೇಕು. ಎಲ್ಲಿ ಸಿಗುತ್ತೆ ಅಲ್ಲಿ ಊಟ ಮಾಡಕ್ ಹೋಗ್ಬಾರ್ದು. ಮನೆಯಲ್ಲಿ ತಂದೆ ತಾಯಿ ಮಾಡೋ ಮನೆ ಊಟ ಅದನ್ನ ಯಾವಾಗಲೂ ತಗೊಳ್ಬೇಕು. ಅದರಲ್ಲಿ ನಮ್ಮ ನಿಜವಾದ ಶಕ್ತಿ ಇರುತ್ತೆ. ನಾವು ಯಾವಾಗಲೂ ಅದನ್ನ ಎಂತ ಕಾಯಿಲೆ ಬಂದ್ರು ನಾವನ್ನ ಹೆದರ್ಸ್ಬೋದು. ಆದಷ್ಟು ಮನೆ ಊಟ ಮಾಡಿ, ಹೊರಗಡೆ ತಿನ್ಬೇಡಿ, ಕರಿದ ಪದಾರ್ಥ ತಿನ್ಬೇಡಿ, ಬಿಸಿ ನೀರು ಕುಡಿಯಿರಿ. ಇದರಿಂದ ಯಾವ ಕಾಯಿಲೆನೂ ಬರಲ್ಲ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಬಿಸಿ ನೀರು ಕುಡಿತಾನೆ ಇರಬೇಕು. ಒಂದು ಅಟ್ಲೀಸ್ಟ್ 10-15 ಸಲ ಆದ್ರೂ ಕುಡಿತಾ ಇರಬೇಕು. ಸ್ವಲ್ಪ ಒಂದು ಚೂರಾದ್ರೂ ಕುಡಿಬೇಕು ಮಧ್ಯದಲ್ಲಿ. ಕೂಲ್ ಡ್ರಿಂಕ್ಸು, ಆ ಡ್ರಿಂಕ್ಸು, ಈ ಡ್ರಿಂಕ್ಸು ಅದೆಲ್ಲ ಯಾವ್ದು. ಆಮೇಲೆ ಹಣ್ಣುಗಳನ್ನ ತಿನ್ನಿ, ಅದನ್ನ ಜ್ಯೂಸ್ ಮಾಡಿ ಕುಡಿಬೇಡಿ. ಶುಗರು ಜಾಸ್ತಿ ಹಾಕ್ಬಿಡ್ತಾರೆ ಅದರಲ್ಲಿ. ದಯವಿಟ್ಟು ಹಣ್ಣುಗಳು ಡೈರೆಕ್ಟ್ ಆಗಿ ತಿನ್ಬೇಕು. ಯಾಕಂದ್ರೆ ಫೈಬರು ಹೋಗ್ಬೇಕು. ಎಲ್ಲ ತಿನ್ಬೇಕು. ಈಗ ಆರೆಂಜ್ ತಿಂದ್ರೆ ಬೇರೆ ಜ್ಯೂಸ್ ಕುಡಿದ್ರೆ ಡೇಂಜರಸ್, ಕೋಲನ್ ಕ್ಯಾನ್ಸರ್ ಬರುತ್ತೆ. ತಿನ್ಬೇಕು, ಹಣ್ಣುಗಳು ಪೂರ್ತಿಯಾಗಿ ತಿನ್ಬೇಕು. ಯಾವ ತರ ಅನಿಮಲ್ಸ್ ತಿಂತವೆ ಅದೇ ತರ ನಾವು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾವ ಕಾಯಿಲೆನೂ ಬರಲ್ಲ. ಜೊತೆಗೆ ಹಸಿ ತರಕಾರಿ ಕೂಡ ತಿನ್ನಿ ಅಂತೀರಾ? ನಿಜವಾಗ ಅದನ್ನ ಬಿಸಿ ನೀರಿನಲ್ಲಿ ಸ್ವಲ್ಪ ಇಟ್ಟು ಕ್ರಿಮಿಗಳನ್ನ ಕ್ಲೀನ್ ಮಾಡಿ ಅದನ್ನ ನಾನು ತಿಂತೀನಿ. ಅದನ್ನ ಹಸಿ ತರಕಾರಿ ಎಷ್ಟು ಒಳ್ಳೇದಂದ್ರೆ ಅದರಲ್ಲಿ ವೈಟಮಿನ್ಸ್ ಇರುತ್ತೆ. ಹೀಟ್ ಮಾಡಿದಾಗ ವೈಟಮಿನ್ಸ್ ಡಿಸ್ಟ್ರಕ್ಷನ್ ಆಗುತ್ತೆ, ಎಷ್ಟೋ ಪದಾರ್ಥಗಳು ಡಿಸ್ಟ್ರಾಯ್ ಆಗುತ್ತೆ. ಹಸಿ ತರಕಾರಿ ಏನಿರುತ್ತಂದ್ರೆ ಅದರಲ್ಲಿ ಒಳ್ಳೆಯ ಒಂದು ರೀತಿಯ ವೈಟಮಿನ್ಸ್ ಇರ್ತವೆ. ಅದು ನಮ್ಮ ಇಮ್ಯುನಿಟಿಗೆ ರೈಸ್ ಮಾಡುತ್ತೆ. ಎಲ್ಲಾ ಒಂದು ವೈರಸ್ಗಳಿಗೆ ಲಸಿಕೆಯನ್ನ ಕಂಡುಹಿಡಿದಿದೆ. ಕೋವಿಡ್ ಬಂದಾಗ ಈ ಲಸಿಕೆ ಬಗ್ಗೆ ಜನಸಾಮಾನ್ಯರಿಗೆ ಚಿರಪರಿಚಿತ ಆಗೋಯ್ತು. ಈ ಒಂದು ನೆಗಡಿ ಕೆಮ್ಮು ತರುವಂತಹ ನಿಮ್ಮ HMPV ವೈರಸ್ಗೆ ಏನಾದ್ರೂ ಲಸಿಕೆ ಇದೆಯಾ? ಲಸಿಕೆ ಇದಕ್ಕೆ ಕಾಮನ್ ಕೋಲ್ಡ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ಸ್ ಅಂದ್ಬಿಟ್ಟು ಇದೆ. ಆದ್ರೆ ಏನಾಗುತ್ತೆ, ಇದು ಒಂದ್ ಸ್ಟ್ರೈನ್ಗೆ ಮಾತ್ರ ಕಂಡುಹಿಡಿತೀವಿ. ಕಂಡುಹಿಡಿದು ಸ್ವಲ್ಪ 1-2 ವರ್ಷ ಬೇರೆ ಸ್ಟ್ರೈನ್ ಬಂದ್ಬಿಡುತ್ತೆ. ಸೈಂಟಿಸ್ಟ್ ಅಂತೂ ಅದಕ್ಕೆ ಅದ್ರ ಹಿಂದೆ ಬಿದ್ದಿದ್ದಾರೆ, ರಿಸರ್ಚ್ ಮಾಡ್ತಿದ್ದಾರೆ. ಆದ್ರೂ ವೈರಸ್ಗಳು ಬಹಳ ಡೇಂಜರ್ ಬಿಡಿ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಬೇಗ ಬಣ್ಣ ಬದಲಾಯಿಸುತ್ತೆ ಅದು. ಹೌದು, ಮ್ಯೂಟೇಷನ್ ಅಂತಾರೆ ಅದಕ್ಕೆ. ಸಡನ್ ಚೇಂಜ್ ಇನ್ ಜೀನ್ಸ್ ಅಂತಾರೆ. ಅದು ಏನಾಗುತ್ತೆ, ಜೀನೋಮ್ ಸೀಕ್ವೆನ್ಸೇ ಚೇಂಜ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಜನರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಈಗ ಒಬ್ಬ ಕಳ್ಳ ಒಂದು ಅಂಗಡಿಗೆ ಹೋಗಿರ್ತಾನೆ, ಅವನು ಕಳ್ತನ ಮಾಡಿರ್ತಾನೆ. ಆವಾಗ ಯಾರು ಹುಷಾರಾಗ್ತಾರೆ? ಅಂಗಡಿಯವನು ಹುಷಾರಾಗ್ತಾನೆ, ಕಳ್ಳ ಹುಷಾರಾಗ್ತಾನೆ? ಅಂಗಡಿಯವನು ಹುಷಾರಾಗ್ತಾನೆ. ಅವನು ಏನ್ ಮಾಡ್ತಾನೆ, ಬೇರೆ ತರ ಬೀಗ ಚೇಂಜ್ ಮಾಡ್ತಾನೆ. ಅದೇ ತರ ಈ ವೈರಸ್ ನಮ್ಮ ಆಂಟಿಬಯೋಟಿಕ್ಸ್, ನಮ್ಮ ವ್ಯಾಕ್ಸಿನ್ ನೋಡ್ಕೊಂಡು ಹೆದರ್ಕೊಂಡು ಅದು ಚೇಂಜ್ ಮಾಡುತ್ತೆ. ಹಾಗಾಗಿ ಒಂದು ಲಸಿಕೆ ಎಲ್ಲಾ ತರಹದ ಕಾಯಿಲೆಗೂ ಆಗಲ್ಲ ಅಂತೀರಾ? ಲಸಿಕೆ ಆಗಲ್ಲ, ಆದ್ರೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ನಾವೇನ್ ಸೆಟ್ರಿಜಿನ್ ತಗೊಳ್ತೀವಿ, ಎಲ್ಲ ವೈರಸ್ಗೂ ತಗೊಳ್ಬಹುದು. ಎಲ್ಲದಕ್ಕೂ ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಜನರಲ್ ಆಗಿ ತಗೊಳ್ಳಬಹುದು, ಡಾಕ್ಟರ್ ಕೇಳ್ದಿರಾನು ತಗೊಳ್ಬಹುದು. ಆಂಟಿಬಯೋಟಿಕ್ಸ್ ಮಾತ್ರ ಉಪಯೋಗಿಸಬಾರದು. ಹಾಗಾದ್ರೆ ಈ HMPV ವೈರಸ್ ಅಕಸ್ಮಾತ್ ಬಂದರೆ ಇದನ್ನ ಪರೀಕ್ಷೆ ಹೇಗೆ ಮಾಡೋದು? ಇದರಲ್ಲಿ ನಮ್ಮಲ್ಲಿ ಈಗ 15, 9 ಅಥವಾ 6 ಕ್ರಿಮಿಗಳಿಗೆ, ವೈರಸ್ಗಳಿಗೆ ಒಂದೊಂದು ಮಲ್ಟಿಪ್ಲೆಕ್ಸ್ RT-PCR ಅಂದಿದೆ. RT-PCR ತಮ್ಗೆಲ್ಲರಿಗೂ ಗೊತ್ತಿರಬೇಕು. ಕೋವಿಡ್ ಬಂದಾಗಿಂದ ಜನರಿಗೆ ಗೊತ್ತಾಗ್ಬಿಟ್ಟಿದೆ. RT-PCR ಎಲ್ಲರಿಗೂ ಗೊತ್ತು. ಆ RT-PCR ನಲ್ಲಿ ಮಲ್ಟಿಪ್ಲೆಕ್ಸ್ ಅಂದ್ಬಿಟ್ಟು 15 ವೈರಸ್ ಕಂಡುಹಿಡಿಯೋ ಒಂದು ಲ್ಯಾಬ್ ಇನ್ವೆಸ್ಟಿಗೇಷನ್ ಇದೆ. ಅದು ಈಗ ಮಕ್ಕಳಿಗೆ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ಒಂದು ನ್ಯೂಮೋನಿಯಾ ಅಥವಾ ಕೆಮ್ಮು ಕಡಿಮೆನೇ ಆಗಲ್ಲ. ಎಂತ ಟ್ಯಾಬ್ಲೆಟ್ಸ್ ತಗೊಂಡ್ರು ಎಂತಾನು 1 ವಾರ 2 ವಾರ ಇದಾಗಲ್ಲ. ಆದ್ಮೇಲೆ ಏನ್ ಮಾಡ್ತಾರೆ ಡಾಕ್ಟರ್ಸ್, ಇದನ್ನ ಇನ್ವೆಸ್ಟಿಗೇಟ್ ಮಾಡೋಣ, ಯಾಕೆ ಇದು ಬಂದಿರೋದ್ಬಿಟ್ಟು ಎಕ್ಸ್ರೇ ತಗೊಳ್ತಾರೆ. ನ್ಯೂಮೋನಿಯಾ ಇರುತ್ತೆ, ಬ್ರಾಂಕೈಟಿಸ್ ಇರುತ್ತೆ. ಆದಾಗ ಏನ್ ಮಾಡ್ತಾರೆ ಅವರು, ಮಲ್ಟಿಪ್ಲೆಕ್ಸ್ ಟ್ರೀಟ್ಮೆಂಟ್ ಮಾಡಿ ಆಕಸ್ಮಿಕ ಅದು ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿದಾಗ ಆವಾಗ ನಮಗೆ ಕಂಡು ಬರುತ್ತೆ, ಓ ರೈನೋ ವೈರಸ್ ಪಾಸಿಟಿವ್, HMP ಪಾಸಿಟಿವ್, ಆಕಸ್ಮಿಕ ಬಂದಿರೋದು. ಬೇಕಂದ್ಬಿಟ್ಟು ಡಾಕ್ಟರ್ ಯಾರದು HMPಗೆನೆ ಅನ್ಬಿಟ್ಟು ಸಪರೇಟ್ ಆಗಿ ಇದು ಇನ್ವೆಸ್ಟಿಗೇಷನ್ಸ್ ಅಲ್ಲ. ಅಂದ್ರೆ ಒಂದು ಪರೀಕ್ಷೆ ಮಾಡಿದ್ರೆ ಬೇರೆ ಯಾವ್ಯಾವ ವೈರಸ್ಗಳು ಇದೆ ದೇಹದಲ್ಲಿ ಅಂತ ಕಂಡು ಹಿಡಿಬಹುದು ಅಂತೀರಾ? ಹೌದು. ಹಾಗಾದ್ರೆ HMPV ವೈರಸ್ಗೆ ಚಿಕಿತ್ಸೆ ಏನು ಹಾಗಿದ್ರೆ? ಸಿಂಪ್ಟೊಮ್ಯಾಟಿಕ್, ಈಗ ಜ್ವರ ಬಂದ್ರೆ ಡೋಲೋ 650 ಅಂತ ತಗೊಳ್ಬಹುದು, ಅಥವಾ ಟೆಫಿಟ್ ಸ್ಪಾಂಜಿಂಗ್ ಮಾಡಬಹುದು, ಅಥವಾ ಕೋಲ್ಡ್ ಬಂದ್ರೆ ಕೋಲ್ಡಿನ ಔಷಧಿಗಳು ಎಲ್ಲ ಕಡೆ ಸಿಗ್ತವೆ. ಸಣ್ಣ ಪುಟ್ಟ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ಸ್. ಅಥವಾ ಸೋರ್ ಥ್ರೋಟು ನಾನು ಹೇಳಿದೆ, ಬಿಸಿ ನೀರು ಕುಪ್ಪಳಿಸಬೇಕು, ಬಿಸಿ ನೀರು ಉಪಯೋಗಿಸಬೇಕು. ಹಾಗೂ ಅತಿ ಜಾಸ್ತಿ ಆದ್ರೆ ಅವಾಗ ಕನ್ಸಲ್ಟ್ ಮಾಡಿ ಡಾಕ್ಟರ್ಸ್ಗೆ. ಡಾಕ್ಟರ್ಸ್ ಹತ್ರ ಸಣ್ಣ ಕಾಮನ್ ಕೋಲ್ಡ್ ಒಂದು ನೆಗಡಿ ಆಗಿದ ತಕ್ಷಣ ಓಡ್ ಹೋಗಬೇಡಿ, ಸ್ವಲ್ಪ ತಾಳ್ಮೇಡಿ. ಆಮೇಲೆ ಅಂತ ಸಮಯದಲ್ಲಿ ಸ್ವಲ್ಪ ಊಟಗಳು ಲೈಟ್ ಆಗಿ ಮಾಡ್ಕೊಳ್ಬೇಕು. ಯಾವ ಮನೆ ಊಟ ಮಾಡ್ಕೊಳ್ಬೇಕು, ಬಿಸಿ ಬಿಸಿ ಊಟ ಮಾಡಬೇಕು. ಶಕ್ತಿ ಕೊಡುವ ವೈಟಮಿನ್ಸ್ ಅದಿದು ತಗೊಳ್ತಾ ಇರಬೇಕು. ಅದಂತೂ ಸಾಮಾನ್ಯವಾಗಿ ತಗೊಳ್ತಾರೆ. ಸಪರೇಟ್ ಆಗಿ ಟ್ರೀಟ್ಮೆಂಟ್ ಇದೆ HMPಗೆ ಅಂದ್ಬಿಟ್ಟು ಯಾವುದಿಲ್ಲ.
ಎಲ್ಲ ಕಾಮನ್ ಕೋಲ್ಡ್ಗೆ ಏನು ಉಪಯೋಗಿಸ್ತೀವಿ ಅದು ಮಾತ್ರ ಉಪಯೋಗಿಸಿ ಸರ್. ಈ ನಿಮ್ಮ HMPV ವೈರಸ್ ಕೂಡ ಸಾಂಕ್ರಾಮಿಕ ಅಂತ ಕೇಳಿದಿವೆ, ಒಬ್ಬರಿಂದ ಒಬ್ಬರಿಗೆ ಬಹಳ ಬೇಗ ಹರಡುತ್ತೆ ಅಂತ, ನಿಜವೇ? ಆ ತರ ಇಲ್ಲ. ಕಾಮನ್ ಕೋಲ್ಡ್ ಎಲ್ಲರಿಗೂ, ಈಗ ಕಾಮನ್ ಕೋಲ್ಡ್ ಒಬ್ಬರಿಗೆ ಬಂದ್ರೆ, ತಾಯಿಗೆ ಬಂದ್ರೆ ಅವರ ಹಸ್ಬೆಂಡ್ಗೂ ಬರುತ್ತೆ, ಮಕ್ಕಳಿಗೂ ಬರುತ್ತೆ. ತಾವು ನೋಡಿದೀರಾ, ಅಷ್ಟು ಡೇಂಜರಸ್ ಇಲ್ಲ, ಬಂದೇ ಬರುತ್ತೆ ವೈರಸ್. ಯಾಕಂದ್ರೆ ವೈರಸ್ ಭಾರಿ ಜಲ್ದಿ ಹರಡುತ್ತೆ ಎಲ್ಲಾ ವೈರಸ್. ಬಟ್ ಇದು ಡೇಂಜರ್, ಮರಣಾತ್ಮಕ ನಾನು ಹೇಳಿದೆ, ಕಾಯಿಲೆ ಇಲ್ಲ ಇದರಲ್ಲಿ. ನನ್ಗೆ ಗೊತ್ತಿದ್ದಂಗೆ ಇವತ್ತವರೆಗೂ ಯಾರು ಸತ್ತಿಲ್ಲ. HMP ಇದೆ ಅಂದ್ಬಿಟ್ಟು ನಾವಂತೂ ಇನ್ನೂ ನೋಡಿಲ್ಲ. ಅದು ಚೈನಾದು ಏನು ಅದು ನ್ಯೂಸ್ ಇದೆ, ಆ ಸ್ಟ್ರೈನ್ ಏನಿದೆ ಇನ್ನೂ ನಮ್ಗೆ ಗೊತ್ತಿಲ್ಲ, ಖಚಿತವಾಗಿಲ್ಲ. ಅಲ್ಲಿಂದ ಏನಾದ್ರೂ ನಿಜ ಇದ್ರೆ, ಇದು ನಿಜ ಇಲ್ಲ ಹೇಳ್ಬಿಡ್ತೀನಿ ತಮ್ಗಳಿಗೆ. HMP ವೈರಸ್ ಚೈನಾದಲ್ಲಿದೆ ನನ್ಗಂತೂ ನಾನು ನಂಬಲ್ಲ. ಯಾಕಂದ್ರೆ ಯಾವಾಗ WHO ಸರ್ಟಿಫೈ ಮಾಡುತ್ತೆ, NCDC ICMR ಸರ್ಟಿಫೈ ಮಾಡುತ್ತೆ ಈ ತರ ಕಾಯಿಲೆ ಬಂದಿದೆ, ಈ ತರ ಒಂದು ವೈರಸ್ ಬಂದಿದೆ, ಆವಾಗ ನಾವೇನ್ ಮಾಡ್ತೀವಿ, ಅವರು ಥ್ರೋಟ್ ಸ್ವಾಬ್ ತಗೊಳ್ತೀವಿ, ಅದನ್ನ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಆವಾಗ ಇದು ಹೊಸ ವೈರಸ್ ಬಂದಾಗ ನಾವು ಸ್ಟ್ರೈನ್, ಜಿನೋಟೈಪ್ ಸ್ಟ್ರೈನಿಂಗು, ಲೀನಿಯೇಜ್ ಮಾಡ್ತೀವಿ. ಮಾಡಿದ್ಮೇಲೆ ಇದು ಯಾವ ತರ ಸ್ಟ್ರೈನ್ ಇದೆ ಅಂತ ಕಂಡು ಬರುತ್ತೆ. ಆವಾಗ ನಾವು ನಂಬಬಹುದು, ಓ ಇದು ಡೇಂಜರ್, ಇದು ಚೈನಾದಿಂದ ಬಂದಿದೆ ಅಂದ್ಬಿಟ್ಟು. ಅದು ಇನ್ನೂ ಆಗಿಲ್ಲ, ದೇವರ ದೆಸೆಯಿಂದ ಇದು ಆಗ್ಬಾರ್ದು. ಈ ತರ ಅಂತೂ ನಾವು ಹೆದರಕ್ಕೂ ಹೋಗಲ್ಲ. ನಿಜ. ಯಾಕೆಂತಂದ್ರೆ COVID-19 ಬಂದ ನಂತರ ಈಗ ಎಲ್ಲರೂ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ. ಆ ಭಯದಿಂದ ಇನ್ನ ಕೆಲವರು ಹೊರಗಡೆ ಬಂದಿಲ್ಲ. ಮತ್ತೆ ಕೋವಿಡ್ ಇಂದ ಗುಣವಾದ ನಂತರ ಕೂಡ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ನೀವು, ಅಡ್ಡ ಪರಿಣಾಮಗಳು, ಅದನ್ನು ಕೂಡ ಈಗಲೂ ಕೂಡ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಅಂತಹ ಪರಿಸ್ಥಿತಿ ಬರುವುದು ಬೇಡ ಅಂತಾನೆ ಎಲ್ಲರೂ ಆಶಿಸ್ತಾ ಇರೋದು. ಇನ್ನು ಈ ಒಂದು ಕಾಲದಲ್ಲಿ ನೆಗಡಿ ಕೆಮ್ಮು ಆಗ್ಲೇ ಹೇಳಿದಾಗೆ ಇದು ಸಾಮಾನ್ಯವಾಗಿ ಬಂದೇ ಬರುವಂತದ್ದು. ಮುನ್ನೆಚ್ಚರಿಕೆಯನ್ನ ಏನು ವಹಿಸಬೇಕು ಪ್ರತಿಯೊಬ್ಬರು, ಕಾಯಿಲೆ ಇರೋರಾಗ್ಲಿ ಇಲ್ಲದೆ ಇರೋರಾಗ್ಲಿ, ಯಾವ ಎಚ್ಚರಿಕೆಯನ್ನ ವಹಿಸಬೇಕು ಅನ್ನುವಂತಹ ಮಾತನ್ನ ನಮ್ಮ ಕೇಳುಗರಿಗೆ ಹೇಳೋಕೆ ಇಷ್ಟಪಡ್ತೀರಾ? ಇದು ಒಳ್ಳೆಯ ಕ್ವಶನ್. ಹೈಜೀನ್, ನಮ್ಮ ಪರ್ಸನಲ್ ಹೈಜೀನ್ ಕ್ಲೀನ್ ಆಗಿರ್ಬೇಕು, ಕೈ ತೊಳಿಬೇಕು ಬಿಸಿ ನೀರಿನಲ್ಲಿ. ಬಿಸಿ ನೀರು ಅರ್ಧ ಸ್ನಾನ ಮಾಡಿದ್ಮೇಲೆ ಎಲ್ಲ ವೈರಸ್ ಹೊರಟೋಗುತ್ತೆ. ಬಿಸಿ ನೀರು ಕುಡಿದ್ಮೇಲೆ ನಮ್ಮ ಗಂಟ್ಲಿನಲ್ಲಿರೋ ವೈರಸ್ ಎಲ್ಲ ಸತ್ತೋಗುತ್ತೆ. ಅದು ಒನ್ ಅವರ್ಗೆ ಬಿಸಿ ನೀರು ಕುಡಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಹಾಗೂ ಮನೆ ಊಟ ತಗೊಳ್ಬೇಕು. ಅವಾಗ ಏನಾದ್ರೂ ಕಡಿಮೆ ಆದ್ರೆ ವೈಟಮಿನ್ಸ್ ತಗೊಳ್ಬೇಕು. ಆ ವೈಟಮಿನ್ಸ್ ತಗೊಳ್ಳಿ ಅಂತ ಹೇಳಿದ್ರೆ ಎಷ್ಟೋ ಜನ 6 ತಿಂಗಳು ತಗೊಳ್ತಾರೆ. ಬೇಡ, ಯಾವಾಗಾದ್ರೂ ತಿಂಗಳಲ್ಲಿ ಒಂದ್ 4-5 ಟ್ಯಾಬ್ಲೆಟ್ಸ್ ತಿಂದ್ರು ಸಾಕು. ಜಾಸ್ತಿನೂ ತಿನ್ನಕ್ ಹೋಗ್ಬೇಡಿ ವೈಟಮಿನ್ಸ್ ಟ್ಯಾಬ್ಲೆಟ್ಸ್. ಆಮೇಲೆ ಒಳ್ಳೆ ಫ್ರೂಟ್ಸ್, ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಅದೆಲ್ಲ ತಿನ್ಬೇಕು. ಏನಾದ್ರೂ ಅತಿ ಜಾಸ್ತಿ ತೊಂದರೆ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ. ಆಮೇಲೆ ಒಂದು ನಾನು ಹೇಳೋದಕ್ಕೆ ಇಚ್ಛಾ ಪಡ್ತೀನಿ, ಡಸ್ಟ್ ಇಂದ ನಮ್ಗೆ ಕ್ಯಾನ್ಸರ್ ಬರುತ್ತೆ, ಡಸ್ಟ್ ಇಂದ ನಮ್ಗೆ ವೈರಸ್ ಹೆಚ್ಚಾಗುತ್ತೆ. ಹಾಗಾಗಿ ಸರ್ಕಾರ ಕೂಡ ಹೇಳ್ತಾ ಇದೆ ಮಾಸ್ಕ್ ಹಾಕೊಳ್ಳಿ ಅಂತನ್ಬಿಟ್ಟು. ಎಲ್ಲಾ ಕಡೆ ಧೂಳು ಇದ್ದೇ ಇರುತ್ತೆ. ಹಾಗಾಗಿ ನಮ್ಮನ್ನ ನಾವು ಅದು ಹೇಳಕ್ಕೆ ಇಚ್ಛಾ ಬಯಸ್ತೀನಿ. ಫಸ್ಟ್ ಗೌರ್ಮೆಂಟ್ ಹೆಲ್ಪ್ ಮಾಡಬೇಕು, ಜೊತೆ ನಾವು ಪಬ್ಲಿಕ್ ಹೆಲ್ಪ್ ಮಾಡಬೇಕು. ಪಬ್ಲಿಕ್ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕು. ಎಲ್ಲರೂ ಗಿಡಗಳು ಹಾಕ್ಬೇಕು. ಅಟ್ಲೀಸ್ಟ್ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಮನೆಗಳ ಒಳಗಡೆ ಪಾಟ್ಸ್ ಆದ್ರೂ ಇಡಿ, 10 ಪಾಟ್ಸ್ ಇಡ್ಬೇಕು ಇಡೀ ಮನೆ. ಗಿಡ ಈಸ್ ಎ ವೆರಿ ಇಂಪಾರ್ಟೆಂಟ್ ಎನ್ವೈರನ್ಮೆಂಟಲ್ ಫಾರ್ ಗ್ಲೋಬಲ್ ವಾರ್ಮಿಂಗು ನಿಲ್ಲಿಸುತ್ತೆ, ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮಾಸ್ಕ್ ಹಾಕ್ಬೇಕೆಲ್ಲ ಅಂದ್ರೆ ಎಲ್ಲಿ ರೋಡ್ನಲ್ಲಿ ಡಸ್ಟ್ ಇರುತ್ತೆ ಅಂತ ಜಾಗದಲ್ಲಿ ಮಾಸ್ಕ್ ಹಾಕಿ. ಮತ್ತೆ ಜನಸಂದಣಿ ಹೆಚ್ಚಾಗಿ ಇರುವಂತ ಕಡೆ ಕೂಡ ಮಾಸ್ಕ್ ಒಂದು ರಕ್ಷಣೆಯನ್ನ ನೀಡುತ್ತೆ ಡಾಕ್ಟ್ರೆ. ಅತಿ ಇಮ್ಯುನಿಟಿ ಕಡಿಮೆ ಇರೋರು ಹಾಕೊಳ್ಳಿ, ನಿಮ್ಮಂತವ್ರು ನಮ್ಮಂತವ್ರು ಬೇಕಾಗಿಲ್ಲ. ನಾನು ಅಡ್ವೈಸ್ ಮಾಡಲ್ಲ ಮಾಸ್ಕ್ ಹಾಕೋದಕ್ಕೆ. ಇನ್ನು ಕಾಯಿಲೆಯಿಂದ ಬಳಲ್ತಾ ಇರೋರು, ನಿಮೋನಿಯಾ ಇರಬಹುದು, ಆಸ್ತಮಾ ಇರಬಹುದು, ಅಂತವ್ರಿಗೆ ಏನು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತೀರಾ? ಅಂತವ್ರು ಮನೆಯಲ್ಲಿ ಇರಬೇಕು, ಒಳ್ಳೆ ಎನ್ವೈರನ್ಮೆಂಟ್ ಇರಬೇಕು. ಸಿಟಿ ಒಳಗಡೆ ಡಸ್ಟ್ ಇರೋ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಅವರು ಏನಾದರೂ ಹಳ್ಳಿ ಇದ್ರೆ, ವಿಲೇಜಸ್ ಇದ್ರೆ ಅವರು ಎಷ್ಟೋ ಜನ ಅಲ್ಲಿ ಹೊರಟೋಗ್ಬೇಕು. ಇಂಥ ವೀಸಿಂಗ್ ಇದಿದ್ರೆ ಅವ್ರಿಗೆ ನಾನು ಮಾಸ್ಕ್ ಹಾಕ್ಲೇಬೇಕನ್ಬಿಟ್ಟು ನಾನು ಒಂದು ಕಂಡೀಷನ್ಸ್ ಕೊಡ್ತೀನಿ. ಅದು ಅವ್ರಿಗೆ ಇನ್ನೂ ಅವರು ಆಹಾರ ಪದಾರ್ಥಗಳು ನಾವು ಹೇಳ್ದಂಗೆ ತಗೊಂಡ್ರೆ ನಿಮೋನಿಯಾ, ವೀಸಿಂಗ್ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಹೆದರೋ ಕಾಯಿಲೆ ಇಲ್ಲ, ಅದಕ್ಕೂ ಟ್ರೀಟ್ಮೆಂಟ್ ಇದೆ. ಇಷ್ಟು ದಿನ HMPV ವೈರಸ್ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿಗಳು ಜನರ ಮನಸ್ಸಿನಲ್ಲಿ ಇತ್ತು. ಇವತ್ತು ನಿಮ್ಮ ಮಾತಿಂದ ಜನರಿಗೂ ಕೂಡ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಆದರೂ ಕೂಡ ಒಂದು ಕಿವಿ ಮಾತನ್ನ ಹೇಳಬೇಕು ಅಂತಂದ್ರೆ ಈ ಒಂದು HMPV ವೈರಸ್ ಬಗ್ಗೆ ಏನ್ ಹೇಳ್ತೀರಾ? HMP ವೈರಸ್ ಇಸ್ ನಾಟ್ ಎಟ್ ಆಲ್ ಎ ಡೇಂಜರಸ್ ಡಿಸೀಸ್. ಇಟ್ ಈಸ್ ಎ ನಾರ್ಮಲ್ ವೈರಸ್ಸು. 2001 ಇರೋದು. ನಮ್ಮ ತಾತನಿಗೂ ಬಂದಿತ್ತು, ನಮ್ಮ ತಂದೆಗೂ ಬಂದಿತ್ತು, ನನಗೂ ಬಂದು ಹೋಗಿದೆ. ಅದು ನಮ್ಗೆ ಗೊತ್ತಿಲ್ದಿರ ಹೋಗಿದೆ ಅದು ಬಂದು. ಯಾವ ಥರ ಸಾಮಾನ್ಯವಾದ ಕಾಯಿಲೆಗಳು ಅದೇ ಥರ ಕಾಯಿಲೆ. ನಾನು ಕಿವಿ ಮಾತು ಏನು ಹೇಳ ಬಯಸುತ್ತೀನಿ ಅಂದರೆ, HMP ವೈರಸ್ ಬಗ್ಗೆ ದಯವಿಟ್ಟು ಕೋವಿಡ್ ಥರ ನೆನೆಸ್ಕೊಂಡು ಹೆದರಬೇಡಿ. ಇದು ಹೆದರುವ HMP ವೈರಸ್ಸೇ ಅಲ್ಲ. ಇದು ಏನು ನಿಮಗೆ ತೊಂದರೆನೂ ಕೊಡಲ್ಲ. ನನಗೆ ಜನರು ಪ್ಯಾನಿಕ್ಕು ಆಗಬಾರ್ದು. ಆರಾಮಾಗಿರಿ, ನಿಮ್ಮ ಕೆಲಸಗಳು ಮಾಡ್ಕೊಂಡು, ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಆರಾಮಾಗಿರಿ. ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಅದಕ್ಕಿದ್ದೀವಿ, ಯೋಚನೆ ಮಾಡೋದಕ್ಕೆ. ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಆರೋಗ್ಯವಾಣಿಯಲ್ಲಿ ಮಾಡಿಕೊಟ್ಟಿದ್ದೀರಾ ಡಾಕ್ಟ್ರೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆರೋಗ್ಯವಾಣಿ ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಅನ್ಸರ್ ಅಹಮದ್,
ಯೋಜನಾ ನಿರ್ದೇಶಕರು, ಐಡಿಎಸ್ಪಿ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇವರೊಂದಿಗೆ ಎಂಎಸ್ ಅನುಪಮಾ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.